ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀನ್ ಓಡೋ ಅಭ್ಯಾಸ ಮಾಡ್ತಿದ್ಯಾ? ಹೂ ಕಣ. ಏನಾಯ್ತು ಕಂದ? ಬಾ ಕಂದ, ಹಾಸ್ಪಿಟಲ್ಗೆ ಹೋಗೋಣ. ಬಾ ಅಳ್ಬೇಡ. ಏನಾಯ್ತು ಮಗುಗೆ? ಅವಳ ಕಾಲ್ ಮೇಲೆ ಮರ ಬಿದ್ದಿತ್ತು. ಇವಾಗ ನೋಡಿದ್ರೆ ತುಂಬಾ ನೋವ್ತಿದೆ ಅಂತಿದ್ದಾಳೆ. ಸರಿ, ನಾ ಈಗ್ಲೇ ನೋಡ್ತೀನಿ. ಅಮ್ಮ, ಎಲ್ಲಿ ನನ್ನ ಮೊಮ್ಮಗಳು ಹಿರಣ್ಮಯಿ? ಎಲ್ಲಿದ್ದಾಳೆ ಹೇಳಿ ಅಮ್ಮ, ಎಲ್ಲಿದ್ದಾಳೆ ನನ್ನ ಮೊಮ್ಮಗಳು ಹಿರಣ್ಮಯಿ? ಅಮ್ಮ, ನನ್ನ ಮೊಮ್ಮಗಳು ಹಿರಣ್ಮಯಿ ಇಲ್ಲಮ್ಮ, ಎಲ್ಲಮ್ಮ? ಅಮ್ಮ, ನೀವು ಗಾಬರಿ ಆಗ್ಬೇಡಿ. ಅವಳ ಕಾಲಿಗೆ ಒಂದ್ ಸಣ್ಣ ಗಾಯ ಆಗಿದೆ, ಇರ್ಲಿ ಅಂತ ಆಸ್ಪತ್ರೆ ಕರ್ಕೊಂಡ್ ಬಂದೆ ಅಷ್ಟೇ. ಅವಳಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ರೆ ಅಲ್ಲಿ ಒಂದು ಬಟ್ಟೆ ಸುತ್ತಿ ಕರ್ಕೊಂಡ್ ಬರ್ಬೇಕಾಯ್ತು. ನನಗೆ ಎಷ್ಟು ಔಷಧಿ ಗೊತ್ತಿತ್ತು, ನಾನೇ ಔಷಧಿ ಹಾಕಿ ಬಟ್ಟೆ ಕಟ್ತಿದ್ದಲ್ಲಮ್ಮ. ಅಮ್ಮ, ಅದನ್ನ ಮನೆಗೆ ಹೋದ್ಮೇಲೆ ಮಾಡಿದ್ರು ಆಗುತ್ತೆ, ಇರ್ಲಿ ಅಂತ ಕರ್ಕೊಂಡ್ ಬಂದೆ ಅಷ್ಟೇ ಅಮ್ಮ. ಇಲ್ಲ ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತೀರಿ. ಅವಳಿಗೆ ದೊಡ್ಡ ಗಾಯನೇ ಆಗಿರುತ್ತೆ, ನನ್ನಿಂದ ಮುಚ್ಚಿಡ್ತಿದ್ರಿ. ಎಲ್ಲಿದ್ದಾಳೆ ನಮ್ಮ ಹಿರಣ್ಮಯಿ? ಎಲ್ಲಿದ್ದಾಳೆ ನಮ್ಮ ಹಿರಣ್ಮಯಿ? ಹಿರಣ್ಮಯಿ ಸೌಗಂಧಿ, 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 ಸೌಗಂಧಿ ಇಲ್ಲಿದ್ಯಾ? ನಾನು ಇನ್ನ ಮನೆ ಎಲ್ಲ ಹುಡುಕ್ತಿದ್ದೀನಿ. ಮನೆ ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಇರ್ತೀನಿ. ಏನಿವಾಗ? ಯಾಕೆ ಹೀಗೆ ಸಿಡಿ ಸಿಡಿ ಅಂತಿರ್ತೀಯಾ? ಸರಿ ತಗೋ, ನಿಂಗೋಸ್ಕರ ಶಾವ್ಗೆ ಪಾಯಸ ಮಾಡಿದ್ದೀನಿ. ಅದನ್ನ ಅಲ್ಲಿ ಇಟ್ಟೋಗು, ನಾನು ಆಮೇಲೆ ಕುಡಿತೀನಿ. ಏ, ಬಿಸಿ ಬಿಸಿ ಇದ್ದಾಗ ರುಚಿ ಇರುತ್ತೆ, ಕುಡಿಯೇ. ಸುಮ್ಮನೆ ತಲೆ ತಿನ್ಬೇಡಮ್ಮ, ನಾನು ಹೇಳ್ದೆ ತಾನೆ ಅಲ್ಲಿ ಇಡು ಆಮೇಲೆ ಕುಡಿತೀನಿ ಅಂತ. ನನ್ನ ಚಿಂತೆ ನನಗೆ, ನಿಂದೊಳ್ಳೆ ಕೊಬ್ಬು ಕಣೆ ನಿಂಗೆ. ಅದೇನೋ ಅಂತಾರಲ್ಲ, ಕರೆದ್ ಹೆಣ್ ಕೊಟ್ರೆ ಅಳಿಯಂಗ್ ಮಲ್ರೋಗ ಅಂತ. ಹಾಗಾಯ್ತು ನಿನ್ ಕತೆ. ಇಲ್ಲಿ ಇಟ್ಟಿರ್ತೀನಿ, ಬೇಕಾದ್ರೆ ತಿನ್ನು, ಇಲ್ಲಾಂದ್ರೆ ಒಳಗ್ ತಂದಿಡು. ಹೇಳಮ್ಮ, ಹಿರಣ್ಮಯಿ ಎಲ್ಲಿದ್ದಾಳೆ ಹೇಳು. ಡಾಕ್ಟ್ರೆ, ಹೇಗಿದ್ದಾಳೆ ನಮ್ಮ ಹಿರಣ್ಮಯಿ? ಈಗ ತಾನೇ ಕೆಲವೊಂದು ಪರೀಕ್ಷೆ ಮಾಡಿದ್ದೀನಿ, ಇನ್ನೂ ಕೆಲವು ಪರೀಕ್ಷೆಗಳಾಗಬೇಕು. ಕಾಲಕ್ಕೆ ತುಂಬಾನೇ ಜೋರಾಗಿ ಪೆಟ್ಟು ಬಿದ್ದಿದೆ. ಮಗು ಇನ್ನೊಂದು ಸ್ವಲ್ಪ ದಿವಸ ವಿಶ್ರಾಂತಿ ತಗೋಬೇಕು. ಅಮ್ಮ, ಅಮ್ಮ ತಾಯಿ, ಇದೇನ್ ಮಾಡಿದ್ಯಮ್ಮ ನನ್ನ ಮೊಮ್ಮಗಳಿಗೆ? ವೈದ್ಯರೇ, ಅವಳು ಓಟಿನ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ಲು. ಏನು ಓಟ ಸ್ಪರ್ಧೆಗ? ಅವಳು ಓಡೋದಿರಲಿ, ನಡೆದಾಡಕ್ಕೆ ಇನ್ನೂ ವಾರಾನ್ಗಟ್ಲೆ ಬೇಕಾಗುತ್ತೆ. ಇನ್ನು ಅವಳು ಓಡೋದು ಗಿಡೋದು ಎಲ್ಲ ಮರ್ತ್ಬಿಡ್ಬೇಕು. ನೋಡಿ, ನೀವು ಹೋಗಿ ಮೊದಲು ಮಗುನ ನೋಡ್ಕೊಂಬನ್ನಿ. ಏನೇನು ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಅಮ್ಮ, ತಾಯಿ, ಇದೇನ್ ಮಾಡ್ಬಿಟ್ಟಿಯಮ್ಮ? ನನ್ನ ಕಂದ ಏನೇನೋ ಆಸೆ ಇಟ್ಕೊಂಡಿದ್ಲು. ನನ್ನ ಹಾಗೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಓಟ ಸ್ಪರ್ಧೆಯಲ್ಲಿ ಗೆಲ್ಲಬೇಕು, ಗೆದ್ದು ನಮ್ಮ ಅಪ್ಪನ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಎಲ್ಲ ಹೋಯ್ತಪ್ಪ. ನಾನೇನ್ ಮಾಡ್ಲಿ ತಾಯಿ? ಅವಳಿಗೆ ನಡಿಯಕ್ಕೆ ಆಗದೆ ಇಲ್ಲಿರೋದು ಮಾಡ್ಬಿಟ್ಟೆ ಅಲ್ಲ. ಏನ್ ತಾಯಿ ಮಾಡ್ಬಿಟ್ಟೆ, ಏನ ತಾಯಿ ಮಾಡ್ಬಿಟ್ಟೆ ನೀನು? ಅಮ್ಮ, ನೀವೇ ಹೀಗೆ ತಾಳ್ಮೆ ಕೆಟ್ರೆ ಹಿರಣ್ಮಯಿಗೆ ಯಾರು ಧೈರ್ಯ ಹೇಳ್ತಾರೆ? ನೋಡಿಮ್ಮ, ನೀವು ಕಣ್ಣೀರು ಒರೆಸ್ಕೊಳ್ಳಿ. ಬನ್ನಿ, ಅವಳನ್ನ ನೋಡೋದಕ್ಕೆ ಹೋಗೋಣ. ಕಣ್ಣೀರು ಒರೆಸ್ಕೊಳ್ಳಿಮ್ಮ. ನೀವು ಹೀಗೆ ದಿಕ್ಕೆಟ್ಟಿರೋದು ಗೊತ್ತಾದ್ರೆ ಅವಳು ಅಳ್ತಾಳೆ ಅಷ್ಟೇ. ಧೈರ್ಯ ತಂದ್ಕೊಳ್ಳಿ. ಬನ್ನಿ, ಹೋಗೋಣ. ಬನ್ನಿ, ಎದ್ದೇಳಿ.
ಯಾಕೆ ಇನ್ನೂ ಬಂದಿಲ್ಲ? ಹಿರಣ್ಮಯಿ ಕತೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲ. ಏಯ್ ಸೌಗಂಧಿ, ಈ ವಿಷಯ ಎಲ್ಲ ಗೊತ್ತಾಯ್ತಾನೆ? ಏ ಗುಬೆ, ಅದನ್ನೇ ತಿಳ್ಕೊಳಕ್ಕೆ ಮನೆ ಮುಂದೆ ನಾಯಿ ತರ ಕಾಯ್ತಾ ಇದ್ದೀನಿ. ಅದೇನಾಯ್ತು ಅಂತ ಹೇಳೋ. ಅವ್ರ ಕತೆ ಅಷ್ಟೇ, ಇನ್ನು ಎದ್ದೇಳಕ್ಕಾಗಲ್ಲ. ಅವಳನ್ನ ಆಸ್ಪತ್ರೆಗೆ ಸೇರ್ಸಿದಾರಂತೆ. ಇನ್ನೊಂದು ಕುಂಟಿನೇ ಒಂದು ಕಾಲು ಸೊಟ್ಟ. ಅಮ್ಮ, ಯಾಕಮ್ಮ, ಯಾಕೆ ಈ ರೀತಿ ನಮಗೆ ಕಷ್ಟ ಕೊಡ್ತಿದ್ಯಾ? ನಾವೇನ್ ತಪ್ಪು ಮಾಡಿದೀವಮ್ಮ? ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ರೀತಿ ಕಷ್ಟ ಕೊಡ್ತಿದ್ಯಾ ತಾಯಿ? ನಮ್ಮ ಬಂಗಾರಿ ನಿನ್ ವೇಷ ಹಾಕೊಂಡು ಕೊಲೆ ಮಾಡಿದಾನೆ ಅಂತ ಅವನ ಜೈಲಿಗೆ ಹಾಕಿದ್ದಾರೆ. ಇಷ್ಟು ವರ್ಷ ನಿನ್ನ ಭಕ್ತರ ಚಪ್ಪಲಿ ಕಾಯ್ದು ನಿನ್ನ ಸೇವೆ ಮಾಡಿದ್ದಕ್ಕೆ ಇದೇನಾ ನೀನ್ ಅವನಿಗೆ ಕೊಡ್ತಿರೋ ಬಹುಮಾನ? ನಮ್ಮ ಬಂಗಾರಿ ಯಾರಿಗೂ ಕೇಡು ಬಯಸ್ತವನಲ್ಲ, ಅಂಥವನಿಗೆ ಈ ಊರಿನ ಜನ ಕೊಲೆಗಾರ ಅಂತ ಪಟ್ಟ ಕಟ್ಟಿದ್ದಾರೆ. ಇದು ನಿನಗೆ ತೃಪ್ತಿನ ತಾಯಿ, ತೃಪ್ತಿನ? ಇದೆಲ್ಲ ಸಾಲದು ಅಂತ ನಮ್ಮ ಹಿರಣ್ಮಯಿ ಕಾಲ್ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ಆ ಪುಟ್ಟ ಕಂದ ತಾನು ಓಟದ ಸ್ಪರ್ಧೆಯಲ್ಲಿ ಗೆದ್ದು ಜೈಲಿನಲ್ಲಿರೋ ಅವ್ರ ಅಪ್ಪನ್ನ ಬಿಡಿಸ್ಕೊಂಡ್ಬರ್ಬೇಕು ಅಂತ ಅದೆಷ್ಟು ಆಸೆ ಪಡ್ತಿದ್ದು ಗೊತ್ತಾ? ಅದಕ್ಕೆಲ್ಲಕ್ಕೂ ಕಲ್ಲು ಹಾಕ್ಬಿಟ್ಟೆಲ್ಲ ತಾಯಿ, ಕಲ್ಲು ಹಾಕ್ಬಿಟ್ಟೆಲ್ಲ. ಒಂದ್ ಕಡೆ ನಮ್ಮ ಬಂಗಾರಿ ಜೈಲಿನಲ್ಲಿದ್ದಾನೆ, ಮತ್ತೊಂದ್ ಕಡೆ ನನ್ನಿನ್ ಮರಿ ಮೊಮ್ಮಗಳು ಕಾಲ್ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ಇಂಥ ಪರಿಸ್ಥಿತಿಲಿ ನಾನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಾಯಿ. ನೀನೇ ನನಗೆ ದಾರಿ ತೋರಿಸು ತಾಯಿ, ನೀನೇ ನನಗೆ ದಾರಿ ತೋರಿಸು. ಇಷ್ಟು ದಿವಸಕ್ಕೆ ನೀನ್ ಮಾಡಿದ ಕೆಲಸ ಇವತ್ತು ಫಲ ಕೊಡ್ತು ನೋಡು. ಯಾವಾಗ ಏನೇ ಮಾಡಿದ್ರು ಏನೋ ಒಂದು ಮಂತ್ರ ಮಾಡಿ ತಪ್ಪಿಸ್ಕೊಬಿಡವಳು. ಈ ಸಾರ್ತಿ ಸರಿಯಾಗಿ ಬಿದ್ದಿದೆ ಆಯ್ತು. ಇನ್ನೊಂದು ಸ್ಪರ್ಧೆಯಲ್ಲಿ ಓಡೋದಿದ್ಲಿ, ನಡೆಯೋಕ್ಕೂ ಆಗಲ್ಲ. ಇನ್ಮೇಲೆ ಅವಳು ಶಾಲೆಗೂ ಬರೋಕ್ಕಾಗಲ್ಲ. ಓ, ಹಾಗಾದ್ರೆ ಈ ಸಲ ಓಟ ಸ್ಪರ್ಧೆಯಲ್ಲಿ ನಾನೇ ಗೆಲ್ಲೋದು. ಒಂದು ನಿಮಿಷ, ನೀವು ನನಗೆ ಒಳ್ಳೆ ಸುದ್ದಿ ಹೇಳಿದ್ದಕ್ಕೆ ನಿಮಗೆ ಸಿಹಿ ಕೊಡ್ತೀನಿ. ಒಂದು ನಿಮಿಷ ತಗೊಳ್ಳೋ. ಏನೇ ಸೌಗಂಧಿ, ಗೆಲ್ಲಕ್ ಮುಂಚೆನೆ ಸಿಹಿ ಅನ್ಸ್ತಿದ್ಯಾ? ಇನ್ನೇನು, ನಾನು ಗೆದ್ದಂಗೆ ತಾನೆ. ನನಗೆ ಗೆದ್ದಿದ್ದು ಹಿರಣ್ಮಯಿ ಒಬ್ಬಳೆ ಶತ್ರು. ಅವಳು ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ. ಅಲ್ಲಿಗೆ ಈ ಸೌಗಂಧಿದೆ ತಾನೆ ಗೆಲ್ವು. ಅಜ್ಜಿ, ಕಾಲು ತುಂಬಾ ನೋವಾಗ್ತಿದೆ ಅಜ್ಜಿ. ನನ್ನ ಕೈಯಲ್ಲಿ ಆಗ್ತಿಲ್ಲ, ಕಾಲು ತುಂಬಾ ನೋವಾಗ್ತಿದೆ.
ಇಲ್ಲ ಅಂದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಕಡೆ. ನನ್ನ ಕಾಲು ನೋಡಬೇಕು. ನನ್ನ ಕಾಲಿಗೆ ಏನಾಗಿದೆ? ಪುಟ್ಟ ಎದ್ದೇಳ್ಬೇಡ, ನಿನಗೇನು ಬೇಕು ಅಂತ ಹೇಳು, ನಾನೇ ತಂದ್ಕೊಡ್ತೀನಿ. ಅಲ್ಲಿ ತರಬೇತಿ ನಡೀತಿದೆ, ನಾನು ಅಲ್ಲಿ ಹೋಗಿ ಅಭ್ಯಾಸ ಮಾಡಬೇಕು. ನನ್ನ ಕಾಲಿಗೆ ಏನಾಗಿದೆ ರಶ್ಮಿ ಅಮ್ಮ? ರಶ್ಮಿ ಅವರೇ, ಈ ಮಗು ಕಾಲ್ಗೆ ತುಂಬ ಪೆಟ್ಟಾಗಿ ಮೂಳೆ ಮುರಿದಿದೆ. ಇದ್ರೆ ನನ್ನ ಕಾಲು ಯಾವಾಗ ಸರಿ ಹೋಗುತ್ತೆ? ನೀನು ಕಾಲು ಅಲ್ಲಾಡಿಸ್ದೆ ನಾವು ಕೊಡೋ ಔಷಧಿ ಮಾತ್ರೆನ ಸರಿಯಾದ ಸಮಯಕ್ಕೆ ಹಠ ಮಾಡದೆ ತೆಗೆದುಕೊಂಡ್ರೆ 3 ವಾರದಲ್ಲೇ ಸರಿ ಹೋಗುತ್ತೆ. 3 ವಾರನ? 3 ದಿನಕ್ಕೆ ನಾನು ನೋಡೋ ಸ್ಪರ್ಧೆ ಇದೆ. ನಾನು ಅದರಲ್ಲಿ ಭಾಗವಹಿಸ್ಬೇಕು, ಗೆಲ್ಲಬೇಕು. ಅಪ್ಪನ ಜೈಲಿಂದ ಬಿಡಿಸ್ಕೊಂಡ್ಬರ್ಬೇಕು. ನೋಡು ಮಗು, ನೀನು ನೆಲದ ಮೇಲೆ ಕಾಲಿಡೋದಕ್ಕೆ 10 ದಿವಸ ಬೇಕು. ಆಮೇಲೆ ನಾವು ನಿನ್ನ ಕಾಲಿಗೆ ಹೇಳ್ಕೊಡೋ ವ್ಯಾಯಾಮ ಮಾಡಿದ್ರೆ ಇನ್ನೊಂದು 10 ದಿನಕ್ಕೆ ಒಂದು ಹಂತಕ್ಕೆ ಬರಬಹುದು. ಆಮೇಲೆ ನೀನು ಮನೆಗೆ ಹೋಗಿ ವ್ಯಾಯಾಮ ಮುಂದುವರಿಸ್ಬೇಕು. ಆಗ ನಿನಗೆ ಸರಿಯಾಗಿ ನಡೆಯೋಕ್ಕಾಗೋದು. ನೀನು ನಮ್ಮ ಆಸ್ಪತ್ರೆ ಗೇಟ್ ಕೂಡ ದಾಟೋ ಹಾಗಿಲ್ಲ. ಇದೇನು ರಶ್ಮಿ ಅಮ್ಮ? ನಾನು ಸ್ಪರ್ಧೆಯಲ್ಲಿ ಓಡೋಕ್ಕೆ ಆಗಲ್ವಾ? ಅಪ್ಪನ್ನ ಬಿಡಿಸ್ಕೊಂಬರಕ್ಕೆ ಆಗಲ್ವಾ? ನನಗೆ ಯಾಕೆ ಹೀಗಾಯ್ತು? ಸಮಾಧಾನ ಮಾಡ್ಕೊ ಮಗು. ವೈದ್ಯರು ಹೇಳ್ದಂಗೆ ನಾವು ಕೇಳಬೇಕು. ಮೊದಲು ನಿನ್ನ ಕಾಲು ಸರಿ ಹೋಗೋದ್ರ ಕಡೆ ಯೋಚನೆ ಮಾಡೋಣ. ಆಮೇಲೆ ನಿಮ್ಮ ಅಪ್ಪನ ಯೋಚನೆ. ರಶ್ಮಿ ಅಮ್ಮ, ನಾವು ಬೇರೆ ವೈದ್ಯರ ಹತ್ರ ಹೋಗೋಣ. ಯಾರು ನನಗೆ ಬೇಗ ಕಾಲು ಸರಿ ಮಾಡ್ತಾರೋ ಅವ್ರ ಹತ್ರನೇ ಹೋಗೋಣ. ನಾನು ಸ್ಪರ್ಧೆಯಲ್ಲಿ ಓಡಬೇಕು, ಗೆಲ್ಬೇಕು, ಅಪ್ಪನ ಜೈಲಿಂದ ಬಿಡಿಸ್ಕೊಂಡ್ ಬರಬೇಕು. ಹೇಳು ಲಕ್ಷ್ಮಿ ಅಮ್ಮ, ಮಾತಾಡು. ನಾನು ಬೇಗ ಸರಿ ಹೋಗ್ಬೇಕು. ಅದಕ್ಕೇನಾರು ಮಾಡಿ ದಯವಿಟ್ಟು. ನೀನು ಯಾಕಿಲ್ಲಿ ಬಂದೆ? ಇಷ್ಟಕ್ಕೆಲ್ಲ ನೀನೇ ಕಾರಣ. ನನ್ನ ಕಣ್ಣು ಮುಂದೆ ಇರಬೇಡ, ಹೊರಟೋಗು. ಬಂಗಾರಿ ನಿಂತ್ಕೋ. ನಿನ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಮ್ಮವರು ತಮ್ಮವರು ಅಂದಮೇಲೆ ಬಂದು ನೋಡಬೇಕಾದ್ದು ನಮ್ಮ ಕರ್ತವ್ಯ ಕಣೋ. ಓ, ಗಾಯದ ಮೇಲೆ ಉಪ್ಸುರು ಯಾಕೆ ಬಂದ್ಯಾ? ಈಗ ಸಂತೋಷ ಆಯ್ತಾ ನಿನಗೆ? ನಿಜ ಹೇಳ ಬಂಗಾರಿ, ನಿನ್ನ ಸ್ಥಿತಿಯಲ್ಲಿ ನೋಡ್ತಿರೋದಕ್ಕೆ ಎಲ್ರಿಗಿನ್ನ ದುಃಖ ನನಗೆ ಆಗ್ತಿರೋದು. ಈ ಮೊಸಳೆ ಕಣ್ಣಿರಲ್ಲ, ಬೇಡ ಸಾಕು ನಿನ್ನ ನಾಟಕ. ಏನೋ ಸ್ವಲ್ಪ ದಿನ ನನ್ನ ಮಗಳು ನನ್ನ ಬಿಡಿಸ್ಕೊಂಡು ಹೋಗ್ತಾಳೆ. ಅದಕ್ಕೆಲ್ಲ ಸಿದ್ಧತೆ ಆಗಿದೆ. ಒಂದು ವಿಷಯ ಏನು ಅಂತ ಹೇಳೋಗು. ಹೇಗೋ ಬಿಡಿಸ್ಕೊಂಡು ಹೋಗ್ತಾಳೆ. ಅವಳು ನಿನ್ನನ್ನು ಬಿಡಿಸ್ಬೇಕಂದ್ರೆ ವಕೀಲರಿಗೆ ದುಡ್ಡು ಕೊಡ್ಬೇಕಲ್ಲ.
ಅದನ್ನು ಹೊಂದಿಸೋದಕ್ಕೆ ಓಟದ ಸ್ಪರ್ಧೆಗೆ ತಯಾರಿ ನಡೆಸ್ತಿದ್ಲು. ಆಗ ಕಾಲು ಮುರ್ಕೊಂಡು ಮಲಗಿದಾಳೆ. ಸುಳ್ಳು ಸುಳ್ಳು ಹೇಳ್ತೀನಿಯ ನೀನು? ಸುಳ್ಳು. ಮಾತಾಡ್ಬೇಕು ಇಲ್ಲ ಒಳಗಾಗ್ತೀನಿ. ಇಂಥ ವಿಷಯದಲ್ಲಿ ನಾನು ಯಾಕೋ ಸುಳ್ಳು ಹೇಳಿ? ಇವಾಗ ಅಲ್ದಿದ್ರು ಆಮೇಲೆ ಯಾರಾದರೂ ಬಂದು ನಿನಗೆ ಈ ವಿಷಯ ಮುಟ್ಟಿಸ್ತಾರೆ, ಅಥವಾ ನಿನಗೆ ನೋವಾಗದೇ ಇರಲಿ ಅಂತ ಹೇಳ್ದೇನೂ ಇರ್ಬೋದು. ಆದರೆ ನಿನ್ನ ಮಗಳು ಹಿರಣ್ಮಯಿ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರ್ಕೊಂಡಿರೋದಂತೂ ನಿಜ. ಅಮ್ಮನವ್ರ ಮೇಲಾಣೆ ನಾನು ಸುಳ್ಳು ಹೇಳ್ತಿಲ್ಲ ಕಣೋ. ಅಪ್ಪ, ಈಗ ನಮ್ಮೂರಲ್ಲಿ ಕನಕದಾಸರ ಜಯಂತಿಗೆ ಒಂದು ಸ್ಪರ್ಧೆ ಮಾಡ್ತಿದ್ದಾರೆ. ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆದ್ರೆ ಸರಿ, ನಾನು ಅದರಲ್ಲಿ ಗೆದ್ದೇ ಗೆಲ್ತೀನಿ. ಅದ್ರಲ್ಲಿ ಬರೋ ಹಣನ ವಕೀಲರಿಗೆ ಕೊಟ್ಟು ನಿನ್ನ ಆಚೆ ಬರೋಂಗ್ ಮಾಡ್ತೀನಿ. ನೀನು ಚಿಂತೆ ಮಾಡಬೇಡಪ್ಪ. ಅಯ್ಯೋ ದೇವ್ರೆ, ಇನ್ನ ಏನೇನು ಕೇಳ್ಬೇಕಪ್ಪ ಈ ಕಿವಿಯಿಂದ? ಈಗ ನಿನ್ನ ಮಗಳಿಂದ ನಿನ್ನ ಬಿಡುಗಡೆ ಆಗುತ್ತೆ ಅನ್ನೋ ಆಸೆನ ಬಿಟ್ಬಿಡು. ಆಯ್ತಲ್ವ ಸುದ್ದಿ ಮುಟ್ಸಿ ಹೊಟ್ಟೆ ತಣ್ಣು ಮಾಡ್ಕೊಂಡಿದ್ದು, ಹೊರಟ್ಬಿಡು. ಬಂಗಾರಿ, ನಿನ್ನ ಬಿಡುಗಡೆಗೆ ಇನ್ನೊಂದು ದಾರಿ ಇದೆ ಕಣೋ. ಇನ್ನೇನು ದಾರಿ ಇದೆ? ಇರೋ ದಾರಿನೇ ಮುಚ್ಚೋಯ್ತಲ್ಲ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನೀನು ನನ್ನ ಮದುವೆ ಆಗ್ತೀನಿ ಅಂತ ಪ್ರಮಾಣ ಮಾಡು. ನನ್ನ ಮದುವೆಗೆ ಅಂತ ನಾನೊಂದಷ್ಟು ಹಣ ಕೂಡಿಟ್ಟಿದ್ದೀನಿ. ಅದನ್ನು ಬಿಟ್ಟು ಇನ್ನೂ ಒಂದಷ್ಟು ದುಡ್ಡು ಹೊಂದಿಸ್ಕೋತೀನಿ. ವಕೀಲರು ಕೊಟ್ಟು ನೀನನ್ನು ಬಿಡಿಸ್ಕೋತೀನಿ. ಬಿಡುಗಡೆ ಆದ ಕೂಡಲೇ ನಾವಿಬ್ಬರು ಮದುವೆ ಆಗ್ಬಿಡೋಣ. ನೋಡು, ನೀನು ಏನೇ ಆಸೆ ತೋರಿಸು ಸರಿ, ಈ ಜನ್ಮದಲ್ಲಿ ನಾನು ನಿನ್ನ ಮದುವೆ ಆಗಲ್ಲ ಅಂತ ಆಸೆಗಳನ್ನೆಲ್ಲ ಇಟ್ಕೋಬೇಡ ನೀನು. ಆಯಿತು, ಮುಂದಿನ ಜನ್ಮದಲ್ಲಾದರೂ ಸರಿ ಕಣೋ ಬಂಗಾರಿ. ನಾನು ನಿನ್ನನ್ನು ಮದುವೆ ಆಗಿ ನಿನ್ನ ಮೇಲೆ ಸೇಡ್ ತೀರಿಸ್ಕೋತೀನಿ. ಮುಂದಿನ ಜನ್ಮ ಅಲ್ಲ, ಇನ್ನು 7 ಜನ್ಮಕ್ಕೂ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕನ್ಸು ಕಾಣ್ಬೇಡ ನೀನು. ರೀ, ಇಂಥ ಹಾದಿ ಮೇಲೆ ಹೋಗೋರೆಲ್ಲ ಬಂದರೆ ನಾನು ಕರೆಯಕ್ಕೆ ಹೋಗಬೇಡಿ. ಬಂಗಾರಿ, ಬಂಗಾರಿ, ಯಾವ ಜನ್ಮದಲ್ಲಿ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ. ಈ ಜನ್ಮದಲ್ಲೇ ನಾನು ಸತ್ತು ಪ್ರೇತವಾಗಿ ನಿನ್ನನ್ನು ಕಾಡ್ತೀನಿ. ನೀನಿನ್ನು ಯಾರನ್ನೂ ಮದುವೆ ಆಗಬಾರ್ದು. ಹಾಗೆ ಮಾಡ್ತೀನಿ. ಒಂದೆರಡು ಹಣ್ಣು ತಿನ್ನೆ. ಹಣ್ಣು ತಿಂದರೆ ಶಕ್ತಿ ಬರುತ್ತೆ ಕಣೆ. ನೀ ಹಣ್ಣು ತಿಂದೆ ಹೋದ್ರೆ ಶಕ್ತಿ ಹೆಂಗೆ ಬರುತ್ತೆ ಹೇಳು? ಸುಮ್ಮನೆ ಒಂದು ಮೂಲೆಯಲ್ಲಿ ಮಲಗಿರೋದಕ್ಕೆ ಯಾಕಜ್ಜಿ ತಿನ್ಬೇಕು? ಹಿರಣ್ಮಯಿ, ಹೇಗಿದ್ದಾಳೆ ಇವತ್ತು ನಮ್ಮ ಜಿಂಕೆ ಮರಿ? ವೈದ್ಯರು ಏನಂದ್ರಮ್ಮ? ಇನ್ನೇನು ಹೇಳ್ತಾರಮ್ಮ, ಇನ್ನೂ ಸ್ವಲ್ಪ ದಿವಸ ಓಡಾಡಬಾರ್ದು, ಸ್ವಲ್ಪ ದಿವಸ ವಿಶ್ರಾಂತಿ ತಗೋಬೇಕು ಅಂತಾರೆ. ಆದರೆ ಇವಳು ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು, ನಮ್ಮ ಅಪ್ಪನ ಬಿಡಿಸ್ಕೊಂಬರ್ಬೇಕು ಅಂತ ಕನ್ವಸ್ತಿರ್ತಾಳೆ. ಮಲಗಿದ್ರು ಅದೇ ಧ್ಯಾನ, ಎತ್ತರು ಅದೇ ಧ್ಯಾನ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಎಷ್ಟು ಮೆರಿತಿದ್ಲು, ನಾನೇ ಓಡ್ಬಿಡ್ತೀನಿ, ನಾನೇ ಮೊದಲನೇ ಬಹುಮಾನ ತಗೊತೀನಿ ಅಂತ. ಸರಿಯಾಗಿ ಬಿದ್ದಿದೆ ನಾವು ಕೊಟ್ಟಿರೋ ಇಟ್ಟು. ಓಡೋದಿರ್ಲಿ, ಇವಳಿನ ಕುಂಟಕ್ಕೂ ಆಗಲ್ಲ. ಹಬ್ಬಬ್ಬ ಅಂದ್ರೆ ಕುಂಟೆ ಬಿಲ್ಲೆ ಆಡ್ಬೋದು ಅಷ್ಟೇ. ಅಮ್ಮ, ನೀವು ಹೆದರ್ಕೋಬೇಡಿ, ಅಮ್ಮನವ್ರು ಕಾಪಾಡ್ತಾರೆ. ಇನ್ನೆಲ್ಲಮ್ಮ ಕಾಪಾಡ್ತಾರೆ. ಇವಳು ಸ್ಪರ್ಧೆಯಲ್ಲಿ ಗೆದ್ದು ಅದರಿಂದ ಬರೋ ಹಣನೇ ನಂಬ್ಕೊಂಡು ಕೂತಿದ್ದೀವಿ. ಈಗ ಆಕಾಶ ನೋಡೋಗಾಗಿದೆ. ಇದೆಲ್ಲ ಪರೀಕ್ಷೆ ಕಾಲ ಅಂತ ನೀವೇ ನನಗೆ ಕಷ್ಟ ಇದ್ದಾಗ ಹೇಳ್ತಿದ್ರಿ. ನಮ್ದವ್ರನ್ನ ಯಾವತ್ತೂ ಅಮ್ಮನವ್ರ ಕೈ ಬಿಡಲ್ಲ ಅಮ್ಮ.
ಬನ್ನಿ ವೈದ್ಯರ ಹತ್ರ ಮಾತಾಡಿ ಮುಂದೆ ಏನು ಮಾಡ್ಬೋದು ಅಂತ ನೋಡೋಣ. ಸೌಗಂಧಿ, ನೀನು ಹಿರಣ್ಮಯ್ಯ ಹತ್ರ ಮಾತಾಡ್ತಿರು, ನಾನು ಅಮ್ಮ ಹೋಗ್ಬಿಟ್ಟು ವೈದ್ಯರನ್ನ ಕರ್ಕೊಂಡ್ಬರ್ತೀನಿ. ಸರಿ ಅಮ್ಮ. ಬನ್ನಿ ಅಮ್ಮ, ಹೋಗೋಣ.